ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿಂದು ಟ್ರಿಪ್ ಡೇ 2 ಆಗಿರುತ್ತೆ. ಸೊ ಇನ್ನು ಇವತ್ತು ನಾವು ಮುರುಡೇಶ್ವರಕ್ಕೆ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ. ಸೊ ಹೋಗ್ತಾ ಪೂರ್ತಿ ಜಾಸ್ತಿ ಎಂಡಿಂಗಲ್ಲಿರೋದು ಗೋಕರ್ಣ. ಗೋಕರ್ಣಗೆ ಹೋಗ್ಬಿಟ್ಟು ಫಸ್ಟು ಆಮೇಲೆ ಒಂದೊಂದೇ ನೋಡ್ಕೊಂಡು ಕೆಳಗಡೆ ಬರ್ತಾ ಇದ್ದೀವಿ. ಲಾಸ್ಟು ನಮಗೆ ಉಡುಪಿ ಸಿಗುತ್ತೆ. ಸೊ ಫಸ್ಟು ನಮಗೆ ಲಾಸ್ಟು ಎಂಡು ಸಿಗೋದು ಗೋಕರ್ಣ, ಈ ಕಡೆ ನಮಗೆ ಬರ್ತಾ ಲಾಸ್ಟ್ ಸಿಗೋದು ಉಡುಪಿ. ಸೊ ಅದಕ್ಕೋಸ್ಕರ ಫಸ್ಟು ನಾನು ಟ್ರೈನ್ನ ಉಡುಪಿಗೆ ಬುಕ್ ಮಾಡಿಸೋಣ ಅಂತ ಅಂದ್ಕೊಂಡೆ. ನಾನು ಯಾವ ಥರ ಥಿಂಕ್ ಮಾಡಿದೆ ಅಂದರೆ ಬೆಂಗಳೂರಿಗೆ ಹತ್ರ ಯಾವುದು ಫಸ್ಟು ಅದನ್ನು ನೋಡೋಣ ಅಂತ ಹೇಳ್ಬಿಟ್ಟು ನಾನು ಉಡುಪಿಗೆ ಬುಕ್ ಮಾಡಿಸ್ಬಿಡ್ತಿದ್ದೆ. ಆಮೇಲೆ ನಮಗೆ ಪರಿಚಯ ಇರೋರೊಬ್ಬರು ಇಲ್ಲ ಹಿಂಗಲ್ಲ, ಆ ಕಡೆಯಿಂದ ಹೋಗಿ ಬನ್ನಿ, ಈ ಕಡೆಯಿಂದ ನೋಡ್ಕೊಂಡು ಮತ್ತೆ ವಾಪಸ್ ರಿಟರ್ನ್ ಬರಬೇಡಿ, ಆ ಕಡೆಯಿಂದ ಫುಲ್ ಹೋಗ್ಬಿಟ್ಟು ಆ ಕಡೆಯಿಂದ ನೋಡ್ಕೊಂಡು ಹಂಗೆ ಡೌನ್ ಬನ್ನಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸರಿ ಆಯಿತು ಹಂಗೆ ಮಾಡೋಣ ಅಂತ ಹೇಳ್ಬಿಟ್ಟು ಆಮೇಲೆ ಡೈರೆಕ್ಟ್ ಗೋಕರ್ಣಗೆ ಬುಕ್ ಮಾಡಿಸಿದ್ದಾಯಿತು. ಗೋಕರ್ಣಗೆ ನೆಕ್ಸ್ಟು ಹತ್ರ ಸಿಗೋದು ಅಂತ ಹೇಳಿದ್ರೆ ಮುರುಡೇಶ್ವರ ಆದಮೇಲೆ ಹೊನ್ನಾವರ. ಎರಡೂ ಕೂಡ ಗೋಕರ್ಣ ಆದಮೇಲೆ ಸ್ವಲ್ಪ ಹತ್ರನೇ ಆಗುತ್ತೆ. ಹತ್ರ ಅಂದರೆ ಏನು ಸಿಕ್ಕಾಪಟ್ಟೆ ಹತ್ರ ಏನಲ್ಲ, ಒಂದು 2 hours ಜರ್ನಿ ಆಗುತ್ತೆ. ಸೊ ಅದಕ್ಕೆ ಫಸ್ಟು ನಾವು ಮುರುಡೇಶ್ವರ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದಾಯಿತು. ಇನ್ನು ನಾವು ಮುರುಡೇಶ್ವರದಲ್ಲಿ ನಾವು ನೈಟು ಆಲ್ಟ್ ಆಗ್ತಾಯಿಲ್ಲ. ಸೊ ಅವತ್ತಿನ ದಿನ 2 ಕಡೆ ಹೋಗಬೇಕಿತ್ತು. ಆ ಕಾರಣದಿಂದಾಗಿ ನಾವು ಸ್ಯಾರಿ ಹಾಕ್ಕೊಂಡು ನಾನು ಎಲ್ಲ ಓಡಾಡೋದಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ನಾವು ಇಲ್ಲೇ ಬೆಳಿಗ್ಗೆ ಎದ್ದು ಬೇಗ ಎಲ್ಲರೂ ಸ್ನಾನ ಮಾಡಿಕೊಂಡು ನಾನು ಡ್ರೆಸ್ ತೊಗೊಂಬಂದ್ಬಿಟ್ಟಿದ್ದೆ. ಮತ್ತು ಇನ್ನೊಂದು ಏನಂದರೆ ಸುಮಾರು ದೇವಸ್ಥಾನಗಳಲ್ಲಿ ದುಪ್ಪಟ್ಟ ಇದ್ದರೆ ಮಾತ್ರ ಒಳಗಡೆ ಬಿಡೋದು. ಆ ಕಾರಣದಿಂದಾಗಿ ನಾನು ಲಾಸ್ಟ್ ಬ್ಲಾಗಲ್ಲಿ ನಾವು ಟ್ರಿಪ್ ಹೋಗೋದಕ್ಕೂ ಮುಂಚೆಲೇ ನಾನು ಪ್ಯಾಕಿಂಗ್ ಮಾಡಿದ್ನಲ್ಲ, ಆ ಬ್ಲಾಗಲ್ಲೇ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ ಸ್ಟಿಚ್ ಹಾಕೋತಿರೋದೆಲ್ಲ ಡ್ರೆಸ್ನ. ಸೊ ನನ್ನ ಹತ್ರ 3 ಪೀಸ್ ಸೆಟ್ಟು ಇರಲಿಲ್ಲ. ಜಾಸ್ತಿ ಲೆಗ್ಗಿನ್ಸು ಟಾಪ್ಗಳೇ ಸಿಕ್ಕಾಬಟ್ಟೆ ನನ್ನ ಹತ್ರ ಇರೋದು. 3 ಪೀಸ್ ಸೆಟ್ ಇರಲಿಲ್ಲ. ಆ ಕಾರಣದಿಂದಾಗಿ ಹೊಸದು 2 ಡ್ರೆಸ್ನ ತೊಗೊಂಡು ಸ್ಟಿಚ್ ಹಾಕ್ಕೊಂಡಿದ್ದಾಯಿತು. ತೊಗೊಂಡು ಅಂದರೆ ನಾನೇನು ಪರ್ಚೇಸ್ ಮಾಡೋಕ್ಕೆ ಹೋಗಿಲ್ಲ, ನನ್ನ ಹತ್ರ ಇದ್ದಿದ್ದೇನೆ ತೊಗೊಂಡು ನಾನು ಹಂಗೇ ಸ್ಟಿಚ್ ಹಾಕ್ಕೊಂಡೆ. ಈ ಕಲರ್ ನನಗಿಷ್ಟ ಆಯಿತು. ಸೊ ಈ ಕಲರ್ ನನ್ನ ಹತ್ರ ಇರಲಿಲ್ಲ. ಆ ಕಾರಣದಿಂದಾಗಿ ಇದನ್ನು ತೊಗೊಂಡು ಸ್ವಲ್ಪ ಸ್ಟಿಚ್ ಹಾಕ್ಕೊಂಡಿದ್ದೆ. ಅದಕ್ಕೇ ಇದನ್ನೇ ವೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದನ್ನೇ ಹಾಕ್ಕೊಂಡು ಸ್ಯಾರಿಲಿ ನಿಜವಾಗ್ಲೂ ಕೇರ್ ಮಾಡೋದಕ್ಕಾಗಲ್ಲ, ಎಲ್ಲ ಕಡೆ ಓಡಾಡೋದಕ್ಕಾಗಲ್ಲ. ಅದು ಏನೋ ಒಂದು ಮಳೆ ಚಳಿ ಅಂದಿದ್ರೆ ಪರವಾಗಿರಲಿ, ಹೆಂಗೋ ಮ್ಯಾನೇಜ್ ಮಾಡ್ಬೋದಿತ್ತು. ಈ ಸೆಕೆ ಒಳಗಡೆ ನಿಜವಾಗ್ಲೂ ಆಗಲ್ಲ. ಇನ್ನು ಎಲ್ಲರೂ ಸ್ನಾನ ಮಾಡಿಕೊಂಡು ರೆಡಿಯಾಗಿ ರೂಮ್ನ ಚೆಕ್ಔಟ್ ಮಾಡಿದ್ದಾಯಿತು. ಸೊ ಬರಬೇಕಾದ್ರೆ ಎಷ್ಟು ಖುಷಿಯಿಂದ ಬಂದ್ವಿ, ಬಟ್ ಹೋಗ್ಬೇಕಾದ್ರೆ ನಿಜವಾಗ್ಲೂ ಬೇಜಾರಾಗ್ತಿದೆ. ಒಂಥರ ಏನೋ ಗೊತ್ತಿಲ್ಲ, ಒಂಥರ ಫೀಲಿಂಗು. ಮತ್ತು ಇನ್ನು ಆ ಕಡೆ ಮನೆಗಳು ನೋಡೋದಾದರೆ ಒಂಥರ ಅದು ವಾತಾವರಣವೇ ಒಂಥರ ಚೇಂಜು. ನಮ್ಮ ಕಡೆ ವಾತಾವರಣವೇ ಒಂಥರ, ಆ ಕಡೆ ವಾತಾವರಣವೇ ಒಂಥರ ಅಂತಲೇ ಹೇಳ್ಬೋದು. ಒಂದೊಂದು ಮನೆಗೂ ಒಂಥರ ಏನೋ ಒಂದು ಅರ್ಥ ಇದೆ ಅಂತ ಅನ್ನಿಸೋ ಥರ ಕಟ್ಟಿದ್ದಾರೆ. ಒಂಥರ ಇಲ್ಲಿ ಹೆಂಗೆ ಬೇಕೋ ಹಂಗಂಗೆ ಕಟ್ಬಿಟ್ಟಿರ್ತಾರೆ, ಬಟ್ ಅಲ್ಲಿ ಆ ಥರ ಅಲ್ಲ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಮನೆಗಳು ನೋಡೋದಕ್ಕೆ ಒಂದು ಖುಷಿಯಾಗುತ್ತೆ ಅಂತ ಹೇಳ್ಬೋದು. ಇನ್ನೂ ಕೂಡ ಇಷ್ಟು ಜನ್ರೇಷನ್ ಮುಂದುವರೆದಿದ್ರು ಕೂಡ ಇನ್ನೂ ಹಂಚಿನ ಮನೆಗಳು ಮಾತ್ರ ಬಿಟ್ಟಿಲ್ಲ. ಆ ಕಡೆ ಸೈಡು ಸಿಕ್ಕಾಪಟ್ಟೆ ಹಂಚಿನ ಮನೆಗಳಿದೆ. ಮತ್ತು ನೋಡೋದಕ್ಕೆ 2 ಕಣ್ಣು ಸಾಕಾಗಲ್ಲ. ಆ ಕಡೆ ವಾತಾವರಣ ಆಗಿರ್ಬೋದು, ಮನೆಗಳಾಗಿರ್ಬೋದು, ಪ್ರತಿಯೊಂದು ಅಷ್ಟೇ ಒಂಥರ ನೋಡೋದಕ್ಕೆ ಖುಷಿಯಾಗುತ್ತೆ ಅಂತ ಹೇಳ್ಬೋದು. ಇನ್ನು ನಾನು ಹಿಂದಿನ ದಿನ ಊಟ ಎಲ್ಲ ಮುಗಿಸ್ಕೊಂಡು ಗೋಕರ್ಣದಲ್ಲಿ ಬಂದು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಎಲ್ಲ ರೆಡಿ ಮಾಡ್ತಿರ್ಬೇಕಾದ್ರೆ ನೈಟೇ ನಮ್ಮ ಯಜಮಾನ್ರನ್ನ ಕಳಿಸಿದೆ. ಮುರುಡೇಶ್ವರಕ್ಕೆ ಬಸ್ಸು ಎಷ್ಟೊತ್ತಿಗಿದೆ, ಮಾರ್ನಿಂಗ್ ಸ್ಟಾರ್ಟ್ ಆಗೋದು ಎಷ್ಟೊತ್ತಿಗೆ ಅಂತ ಕೇಳ್ಕೊಂಬನ್ನಿ, ಫಸ್ಟು ಬಸ್ಗೆ ಹೊರಟ್ಬಿಡೋಣ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರಿಗೆ ಹೇಳಿ ಕಳಿಸಿದೆ. ಅವರು ನೋಡ್ಕೊಂಡು ಬಂದಿದ್ದರು ಕೇಳಿಕೊಂಡು. ಮಾರ್ನಿಂಗ್ 6:30ಗೆ ಬಸ್ ಇದೆ ಅಂತ ಹೇಳಿದ್ರು. 6:30ಇಂದನೇ ಸ್ಟಾರ್ಟ್ ಅಂತ 6:15ಗೋ ಏನೋ ಹೇಳಿ ಕಳಿಸಿದ್ರು. ಸೊ ಅಷ್ಟೊತ್ತಿಗೆ ಎದ್ದು ರೆಡಿ ಆಗಬೇಕಮ್ಮ ನಾವು ಅಂತ ಹೇಳಿದರು. ನಾನು 4:45ಗೆ ಹಂಗೂ ಹಿಂಗೂ ಒಂದು 5 ಗಂಟೆ ಅಷ್ಟೊತ್ತಿಗೆ ಎದ್ರು ಅಡ್ಜಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು 4:45ಗೆ ಅಲಾರಾಮ್ ಇಟ್ಕೊಂಡು ಮಲ್ಕೊಂಡಿದ್ವಿ. ಸೊ ಹೊಸ ಜಾಗ ಆಗಿರೋದ್ರಿಂದ ಸ್ವಲ್ಪ ನಿದ್ದೆ ಆ ಕಡೆ ಈ ಕಡೆ ಆಯಿತು ಅಂತಲೇ ಹೇಳ್ಬೋದು. ಫಸ್ಟೇ ನಿಜವಾಗ್ಲೂ ನಿದ್ದೆ ಸರಿಯಾಗಿ ಆಗಲಿಲ್ಲ ಗೋಕರ್ಣದಲ್ಲಿ. ಆಮೇಲೆ ನಿದ್ದೆ ಬಂತು. ಮಲಗಿದ್ದು ಎದ್ದು ಮಾರ್ನಿಂಗ್ 4:45ಗೆ ಅಲಾರಾಮ್ ಇಟ್ಟಿದ್ದೆ.
ಆಮೇಲೆ ಎದ್ದು ಎಲ್ಲರೂ ಸ್ನಾನ ಮಾಡಿಕೊಂಡು ಇನ್ನು ಬಾಲ್ಕನಿಲೆಲ್ಲ ಹೊಂಡಾಕಿದ್ನಲ್ಲ ಬೀಚಲ್ಲಿ ಆಟ ಆಡಿದ್ದೆಲ್ಲ ಬಟ್ಟೆಗಳನ್ನೆಲ್ಲ ಅದನ್ನೆಲ್ಲ ತೊಗೊಂಬಂದು ಫೋಲ್ಡ್ ಮಾಡಿ ಎತ್ತಿಟ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಹೊರ್ಟು ಬಂದಿದ್ದಾಯಿತು. ಕರೆಕ್ಟ್ ಟೈಮ್ಗೆ ಬಸ್ ಬಿಡ್ತು ಅಂತ ಹೇಳ್ಬೋದು. ಇನ್ನು ಹೋಗ್ಬೇಕಾದ್ರೆ ಅದೇ ದಾರಿಯಲ್ಲಿ ಇದು ಸಿಗುತ್ತೆ. ನಿಜವಾಗ್ಲೂ ಸಮುದ್ರದಲ್ಲಿ ನೀರನ್ನ ತೊಗೊಂಬಂದು ಉಪ್ಪು ಮಾಡೋದದು ಜಾಗ, ಅದು ಆ ಕಡೆ ಎಲ್ಲ ಅದೇ ಜಾಸ್ತಿ ಅಂತ ಹೇಳ್ಬೋದು. ಇನ್ನೂ ಗೊತ್ತಿಲ್ಲ ಅದು ಎಷ್ಟು ನೈಟು ಸರಿಯಾಗಿ ನಿದ್ದೆ ಇಲ್ಲದೆ ಇರೋದಕ್ಕೂ ಅದಕ್ಕೂ ಆ ಜರ್ನಿಗೆ ಸಿಕ್ಕಾಪಟ್ಟೆ ನಿದ್ದೆ ಬಂದ್ಬಿಟ್ಟೈತೆ. ನಾನು ಜಾಸ್ತಿ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕಾಗಲೇ ಇಲ್ಲ. ಇದು ಸ್ಟಾರ್ಟಿಂಗಲ್ಲೇ ನಾನು ಮಾಡ್ಕೊಂಡಿದ್ದು ವೀಡಿಯೋ ಅಂತ ಹೇಳ್ಬೋದು. ಆಮೇಲೆ ನಿದ್ದೆ ಬಂದ್ಬಿಟ್ಟಿತ್ತು, ಮಲ್ಕೊಬಿಟ್ಟಿದ್ದೆ. ಇನ್ನು ಮುರುಡೇಶ್ವರ ಅಂತ ಹೇಳಿದ್ರೆ ದೇವಸ್ಥಾನದ ಒಳಗಡೆ ಯಾವ ಬಸ್ಸು ಹೋಗಲ್ಲ. ಇಲ್ಲೇ ಆರ್ಚ್ ಹತ್ರ ಬಿಡುತ್ತೆ. ಸೊ ಆರ್ಚ್ ಹತ್ರ ಇಳ್ಕೊಂಡು ಅಪೋಸಿಟ್ ರೋಡ್ ಕ್ರಾಸ್ ಮಾಡಿ ಹೋದರೆ ಅಲ್ಲಿ ಪೂರ್ತಿ ಆಟೋ ಸ್ಟ್ಯಾಂಡೇ ಇದೆ. ಮುರುಡೇಶ್ವರಕ್ಕೆ ಕರ್ಕೊಂಡೋಗೋ ಆಟೋ ಸ್ಟ್ಯಾಂಡೇ ಇದೆ. ಸೊ ಆಟೋದವ್ರನ್ನ ಕೇಳಿಕೊಂಡು ಹತ್ಕೊಂಡು ಆರಾಮಾಗಿ ಹೋಗ್ಬೋದು. ಅದಕ್ಕೂ ಎಷ್ಟು ತೊಗೊಂಡ್ರು. ಮತ್ತು ನಾವು ಗೋಕರ್ಣದಿಂದ ನಾವು ಮುರುಡೇಶ್ವರಕ್ಕೆ ಬಂದಾಗ ಆ ಬಸ್ ಚಾರ್ಜ್ ಎಷ್ಟಾಯಿತು, ಅದು ಗೌರ್ಮೆಂಟ್ ಬಸ್ಸೇ, ಪ್ರೈವೇಟ್ ಬಸ್ ಇಲ್ಲ, ಗೌರ್ಮೆಂಟ್ ಬಸ್ಸೇ ಸಿಕ್ತು ಅಂತಲೇ ಹೇಳ್ಬೋದು. ಇನ್ನು ಅದು ಪೂರ್ತಿ ಎಲ್ಲ ಡೀಟೇಲಿಂಗ್ ವಿಡಿಯೋ ನಾನು ಸಪ್ರೇಟಾಗೆ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಅದನ್ನು ಸೇರಿಸೋದು ಬೇಡ, ಅದನ್ನೆಲ್ಲ ಸಪ್ರೇಟಾಗಿ ಮಾಡೋಣ ಅನ್ನೋದು ಕಾರಣಕ್ಕೋಸ್ಕರ ನಾನು ಅದನ್ನು ಸಪ್ರೇಟಾಗಿ ಹೇಳಬೇಕು ಅಂತ ಇದರಲ್ಲಿ ನಾನೇನು ಮೆನ್ಷನ್ ಮಾಡ್ತಾ ಇಲ್ಲ. ಇನ್ನು ನಾನು ಮುರುಡೇಶ್ವರಕ್ಕೆ ಇದು ಬರ್ತಾ ಇರೋದು ಸೆಕೆಂಡ್ ಟೈಮ್ ಅಂತ ಹೇಳ್ಬೋದು. ಆವಾಗ ನಾನು 15 ಇಯರ್ಸ್ ಬ್ಯಾಕ್ ಬಂದಾಗಲೂ ಈಗ ಬರ್ತಾ ಇರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಆವಾಗ ಎಲ್ಲಿ ನೋಡಿದ್ರು ಬರೀ ಸುತ್ತಮುತ್ತ ಪೂರ್ತಿ ಕಾಡು ಥರ, ಏನು ಈ ಥರ ನಿಜವಾಗ್ಲೂ ಇಂಪ್ರೂವ್ಮೆಂಟ್ ಇರಲಿಲ್ಲ. ಈಗ ನಿಜವಾಗ್ಲೂ ನೋಡೋದಕ್ಕೆ 2 ಕಣ್ಣು ಸಾಕಾಗಲ್ಲ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಒಂಥರ ಚೆನ್ನಾಗಿತ್ತು. ಇವಾಗ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ನಾನು ಆಗಲೇ ಹೇಳ್ದಂಗೆ ಇಲ್ಲಿ ರೂಮ್ ಮಾಡ್ತಾಯಿಲ್ಲ. ಆ ಕಾರಣಕ್ಕೋಸ್ಕರ ಇಲ್ಲಿ ಲಗೇಜ್ ರೂಮ್ ಇದೆ. ಲಗೇಜ್ ರೂಮ್ ಒಂದು ಬ್ಯಾಗು ಕೂಡ ಒಳಗಡೆ ಅಲೋ ಇಲ್ಲ. ಸೊ ಪ್ರತಿಯೊಂದು ಬ್ಯಾಗು ನಮ್ಮದು 5 ಬ್ಯಾಗ್ ಇತ್ತು. 5 ಬ್ಯಾಗು ಕೂಡ ಇದೇ ಲಗೇಜ್ ರೂಮ್ಗೆ ಹಾಕಿಬಿಟ್ಟು ಆಮೇಲೆ ದೇವಸ್ಥಾನ ದರ್ಶನಕ್ಕೆ ಹೊರಟಿದ್ದಾಯಿತು. ಪರ್ ಬ್ಯಾಗ್ಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ಅದನ್ನು ಕೂಡ ನಾನು ಅದೇ ವಿಡಿಯೋದಲ್ಲೇ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಆಮೇಲೆ ಬಂದು ಚಪ್ಪಲಿ ಸ್ಟ್ಯಾಂಡ್ ಹತ್ರ ಚಪ್ಪಲಿ ಎಲ್ಲ ಬಿಟ್ಬಿಟ್ಟು ಆಮೇಲೆ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ಒಳಗಡೆ ಹೊರಟ್ವಿ. ಅದಾದಮೇಲೆ ಇವಾಗ ಒಂದು ಹೊಸ್ದಾಗಿ ಮಾಡಿದ್ದಾರೆ. ಈಗ ಅಂತಲ್ಲ, ಸುಮಾರು ವರ್ಷನೇ ಆಗಿದೆ ಅಂತ ಅನಿಸುತ್ತೆ. ನನ್ನ ತಮ್ಮ ಲಾಸ್ಟು ಈಗ 1.5 ಮಂತ್ ಆಯಿತು ಅವನೋಗಿ ಬಂದಾಗ ಹೇಳ್ದ. ಲಾಸ್ಟ್ ಟೈಮ್ ನಾವು ಅವನು ಒಂದು 2 ವರ್ಷದ ಹಿಂದೆ ಹೋಗಿದ್ದ. ಅವಾಗ ಹೋದಾಗ ಹೋಗಿ ಲಿಫ್ಟಲ್ಲಿ ನೋಡೋದಕ್ಕಾಗಿಲ್ವಂತೆ. ಸೊ ಸಿಕ್ಕಾಪಟ್ಟೆ ರಶ್ ಇತ್ತಂತೆ. ಸೊ ಈ ವರ್ಷ ಈಗ 1.5 ತಿಂಗಳಾಯಿತು, ಇವಾಗ ರೀಸೆಂಟಾಗಿ ಹೋಗಿ ಬಂದಿದ್ದ ಮುರುಡೇಶ್ವರಕ್ಕೆ ಅವನು. ಆವಾಗ ಹೋಗಿ ಬಂದಾಗ ಈಗಲೂ ಸಿಕ್ಕಾಪಟ್ಟೆ ರಶ್ ಇತ್ತು ಅಕ್ಕ. ನೋಡಿಕೊಂಡು ಹೋಗಿ, ಒಟ್ಟಿನಲ್ಲಿ ವ್ಯೂ ಚೆನ್ನಾಗಿರುತ್ತೆ ಮೇಲಿಂದ. 18 ಫ್ಲೋರ್ ಅಂತಲೇ ಹೇಳ್ಬೋದು. 18 ಫ್ಲೋರಷ್ಟು ಮೇಲೆ ಕರ್ಕೊಂಡು ಹೋಗುತ್ತೆ ಲಿಫ್ಟು. ಅದಕ್ಕೂ ಚಾರ್ಜ್ ಮಾಡ್ತಾರೆ ಸಿಕ್ಕಾಪಟ್ಟೆ. ಆ ಲಿಫ್ಟು ಮೇಲೆ ಹೋಗಿ ನೋಡೋದಕ್ಕೆ ಆ ವ್ಯೂನ ಅಷ್ಟು ಜನ ಕ್ಯೂ ನಿಂತಿರ್ತಾರೆ ಅಲ್ಲಿ ಟಿಕೆಟ್ ತೊಗೊಳೋದಕ್ಕೆ ಅಂತ ಹೇಳ್ಬಿಟ್ಟು ಹೇಳಿದ. ಸೊ ನೋಡೋಣ ಬಿಡು, ನೋಡ್ತೀನಿ ಅಲ್ಲಿ ಹೋಗಿ. ಏನಾದರೂ ನನಗೆ ಫ್ರೀ ಅನಿಸಿದ್ರೆ ಓಕೆ, ಯಾರು ಜನ ಜಾಸ್ತಿ ಇಲ್ಲ ಅನಿಸಿದ್ರೆ ಹೋಗ್ತೀವಿ. ಅಷ್ಟೊಂದು ಕ್ಯೂ ನಿಂತ್ಕೊಂಡು ನಮ್ಗೆ ಅಷ್ಟು ಪೇಷನ್ಸ್ ಇಲ್ಲ. ಏನಕ್ಕಂದರೆ ನಾವು ಇನ್ನೊಂದು ಕಡೆ ಹೋಗಬೇಕು, ಅವತ್ತೇ 2 ಪಿಕಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಆ ಕಾರಣದಿಂದ ಆಗೋದಿಲ್ಲ ಅಂತ ಹೇಳ್ಬಿಟ್ಟೆ ನಾನು ಹೊರಟಿದ್ದೆ. ಇನ್ನೊಂದೇನೆಂದರೆ ವಿಷಯ, ನಾವು 5 ಗಂಟೆಗೆ ಎದ್ದು ನಾವು ಬೇಗ ಎಲ್ಲ ರೆಡಿಯಾಗಿ ಹೊರಟು ಬಂದಿದ್ದಕ್ಕೆ ಇಲ್ಲಿಗೆ ನಾವು 9 ಗಂಟೆ 8 ಗಂಟೆ 9 ಗಂಟೆ ಅಷ್ಟೊತ್ತಿಗೆ ನಾವು ದೇವಸ್ಥಾನ 8 ಗಂಟೆ ಕರೆಕ್ಟಾಗಿ 8 ಗಂಟೆ, ಇನ್ನೂ 7:55 ಏನೋ ಇತ್ತು, ಇನ್ನೂ 5 ನಿಮಿಷ ಟೈಮ್ ಇತ್ತು. ನಾವು ಮುರುಡೇಶ್ವರ ಆರ್ಚ್ ಹತ್ರ ನಾವು ಬಸ್ನ ಇಳ್ಕೊಂಡಾಗ ಇನ್ನು ದೇವಸ್ಥಾನದೊಳಗಡೆ ಬರೋದಕ್ಕೆ ಒಂದು 10 ನಿಮಿಷ 1/4 ಗಂಟೆ ಅಷ್ಟೇ. 8 ಕಾಲು ಅಷ್ಟೊತ್ತಿಗೆ ನಾವು ದೇವಸ್ಥಾನದ ಹತ್ರ ಇದ್ವಿ. ಇನ್ನು ಲಗೇಜೆಲ್ಲ ಹಾಕ್ಬಿಟ್ಟು ನಾವು ಒಳಗಡೆ ಹೋಗೋಷ್ಟೊತ್ತಿಗೆ ಒಂದು 9 ಗಂಟೆ ಅಂತಲೇ ಅಂದ್ಕೊಳ್ಳೋಣ. ಅಷ್ಟು ಬೇಗ ಹೋಗಿದ್ದಕ್ಕೆ ಆ್ಯಕ್ಚುಲಿ ಒಬ್ಬರು ರಶ್ ಇರಲಿಲ್ಲ, ಫುಲ್ಲು ಖಾಲಿ ಇತ್ತು. 2 ಲಿಫ್ಟು ಕೂಡ ಖಾಲಿ ಇತ್ತು ಅಂತಲೇ ಹೇಳ್ಬೋದು. ಆರಾಮಾಗಿ ಟಿಕೆಟ್ ತೊಗೊಂಡ್ವಿ. ಅಷ್ಟು ಕ್ಯೂ ಇರುತ್ತೆ, ಅಷ್ಟೊಂದು ರಶ್ ಇರುತ್ತೆ ಅಂತ ಹೇಳಿದ್ದ. ನಾನು ಅದನ್ನು ಎದುರ್ಕೊಂಡು ಹೋಗಿದ್ದೆ. ಏನಪ್ಪ ಮಾಡೋದು, ಇಲ್ಲಿಂದ ಅಲ್ಲಿ ತನಕ ಹೋಗಿ ಒಂದು ಸಲ ಹೋಗೋದು, ನೋಡಿದ್ರೆ ಈ ಥರ ಅಂದರೆ ನೋಡೋಣ ಅಂತ ಹೇಳ್ಬಿಟ್ಟೆ ಹೋದೆ. ನೋಡಿದ್ರೆ ನಿಜವಾಗ್ಲೂ ಖುಷಿಯಾಯಿತು. ಜನ ಒಂಚೂರು ರಶ್ ಇರಲಿಲ್ಲ. ಆಮೇಲೆ ಅಲ್ಲ ಆಗ್ತಾ ಸಿಕ್ಕಾಬಟ್ಟೆ ಮಧ್ಯಾಹ್ನ ಮೇಲೆ ಸಿಕ್ಕಾಬಟ್ಟೆ ರಶ್ ಆಗೋಯಿತು. ಸದ್ಯ ನಾವು ಹೋಗಿದ್ದು ಪುಣ್ಯ ಅನಿಸುತ್ತೆ ಬೇಗ. ಆಮೇಲೆ ಹೋಗಿ ಟಿಕೆಟ್ ತೊಗೊಂಡು ಮೇಲೆ ಹೋಗಿ ಲಿಫ್ಟ್ ಒಳಗಡೆ ಹೋಗಿದ್ದಷ್ಟೇ. ನಾವು ಎಷ್ಟು ಬೇಗ 18 ಫ್ಲೋರಿಗೆ ಕರ್ಕೊಂಡು ಹೋಗ್ತು ಅಂತ ನಿಜವಾಗ್ಲೂ ಗೊತ್ತಾಗಿಲ್ಲ. ಕಣ್ಣು ಬಿಡೋಷ್ಟೊತ್ತಿಗೆ ಮೇಲೆ ಹೋಗ್ಬಿಟ್ಟಿದ್ದೀವಿ. ಆಮೇಲೆ
ಪೂರ್ತಿ ಎಲ್ಲ ಸುತ್ತ ವ್ಯೂಸ್ನೆಲ್ಲ ಒಂದು ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡು ನಾವು ತುಂಬ ನೋಡ್ಕೊಂಡು ಎಂಜಾಯ್ ಮಾಡಿಕೊಂಡು ನಾವು ಎಷ್ಟೋ ತನಕನಾರು ಇರ್ಬೋದು ಮೇಲ್ಗಡೆ. ಆಮೇಲೆ ಲಿಫ್ಟು ಯಾವಾಗ ಕೆಳಗಡೆ ಇರೋರನ್ನ ಮೇಲ್ಗಡೆ ಕರ್ಕೊಬರುತ್ತೆ ಆವಾಗ ಅದ್ರಲ್ಲಿ ನಾವು ಖಾಲಿ ಇರುತ್ತಲ್ವ ಆವಾಗ ಕೆಳಗಡೆ ಹೋಗ್ಬೋದು. ಸೊ ಆ ಥರ ಆ ವ್ಯೂನ ನೋಡಿಕೊಂಡು ಆಮೇಲೆ ಬಂದಿದ್ದಾಯಿತು ಆಚೆ ಕಡೆ. ಇನ್ನು ಆಚೆ ಕಡೆ ಬಂದು ಆಮೇಲೆ ದೇವ್ರ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ದೇವ್ರ ದರ್ಶನ ಮಾಡಿದ್ವಿ. ಇನ್ನೊಂದು ನಮಗೆ ಪುಣ್ಯ ಏನು ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬಾ ಖುಷಿಯಾಯಿತು. ಅದೇ ಟೈಮ್ಗೆ ದೇವ್ರದ್ದು ಕಳಶದ ನೀರನ್ನ ತೊಗೊಂಬಂದರು. ಟಮಟೆ ಎಲ್ಲ ಹೊಡ್ಕೊಂಡು ಕಳಶದ ನೀರನ್ನ ದೇವ್ರನ್ನ ತೊಗೊಂಬಂದರು. ಆ ಕಳಶದ ನೀರನ್ನ ಆವಾಗ ದರ್ಶನಕ್ಕೆ ಹೋಗಿದ್ರಲ್ಲ ಒಳಗಡೆ ಅವ್ರಿಗೆ ಮಾತ್ರ ಆ ಕಳಶದ ನೀರನ್ನೆಲ್ಲ ಎರಚಿದ್ರು ಅಂತಲೇ ನನಗಂತೂ ನಿಜವಾಗ್ಲೂ ಒಂಥರ ಸಮಾಧಾನ ಆಯಿತು, ಖುಷಿ ಆಯಿತು ಅಂತಲೇ ಹೇಳ್ಬೋದು. ಆ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ಆಚೆ ಬಂದಿದ್ದ ತಕ್ಷಣವೇ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಫೋಟೋನ ತೆಗೆಸ್ಕೊಂಡ್ವಿ. ಆ ಇದು ಗೋಪುರದ ಮುಂದೆ ಇಡೀ ನಮ್ಮ ಇಂಡಿಯಾಗೆ ಅತಿ ಎತ್ತರವಾದ ಗೋಪುರ ಅಂದರೆ ನಮ್ಮ ಮುರುಡೇಶ್ವರ ಗೋಪುರ ಅಂತಲೇ ಹೇಳ್ಬೋದು. ಅಷ್ಟು ಫೇಮಸ್ಸು, ಅಷ್ಟು ಇದು ಅಂತಲೇ ಹೇಳ್ಬೋದು. ಇನ್ನು ದೇವಸ್ಥಾನದಿಂದ ಒಳಗಡೆನೇ ಹೋಗ್ಬೋದೇನೋ, ಶಿವನ ಸ್ಟ್ಯಾಚ್ಯೂ ಹಿಂದೆ ಇದೆಯಲ್ಲ ಬ್ಯಾಕ್ ಸೈಡು, ಸೊ ಅಲ್ಲಿಗೆ ಹೋಗೋದಕ್ಕೆ ದೇವಸ್ಥಾನದಿಂದನೇ ಹೋಗ್ಬೋದೇನೋ. ಅವಾಗೆಲ್ಲ ಹಂಗೆ ಇತ್ತು, ಬಟ್ ಇವಾಗ ನೋಡಿದ್ರೆ ತುಂಬ ಚೇಂಜಸ್ ಮಾಡಿಬಿಟ್ಟಿದ್ದಾರೆ. ಸೊ ಮತ್ತೆ ದೇವಸ್ಥಾನದಿಂದ ಹೊರಗಡೆ ಬಂದು ಆಮೇಲೆ ಶಿವಂದು ಶಿವಂದು ಸ್ಟ್ಯಾಚ್ಯೂ ಇದೆಯಲ್ಲ ಅಲ್ಲಿ ಹೋಗೋದಕ್ಕೆ ಹೊರಗಡೆಯಿಂದ ಹೋಗಬೇಕು. ಸೊ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಬಿಸಿಲಿತ್ತು, ಸಿಕ್ಕಾಬಟ್ಟೆ ಬಿಸಿಲು ಸ್ಟಾರ್ಟ್ ಆಗೋಯ್ತು ಅಂತಲೇ ಹೇಳ್ಬೋದು. ಇನ್ನು ಹಿಂದೆಗಡೆ ಎಲ್ಲ ಹೋಗಿ ಒಂದು 9:30 ಅಷ್ಟೊತ್ತಿಗೆಲ್ಲ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ಬಿಟ್ಟು ದರ್ಶನಕ್ಕೂ ಕೂಡ ಅಷ್ಟೊಂದೇನು ರಶ್ ಇರಲಿಲ್ಲ, ಆರಾಮಾಗಿತ್ತು. ಆರಾಮಾಗಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದಾಯಿತು. ಆಮೇಲೆ ಹೊರಗಡೆ ಬಂದು ಶಿವನ ಸ್ಟ್ಯಾಚ್ಯೂ ಹತ್ರ ಹಿಂದೆ ಹೋಗಿ ಅಲ್ಲೆಲ್ಲ ನೋಡಿಕೊಂಡು, ಅಲ್ಲಂತೂ ನಿಜವಾಗ್ಲೂ 2 ಕಣ್ಣು ಸಾಕಾಗಲ್ಲ ಅಂತ ಹೇಳ್ಬೋದು ನೋಡೋದಕ್ಕೆ. ಆ ಥರ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಗ್ರೇಟ್ಫುಲ್ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬಾ ಖುಷಿಯಾಯಿತು, ನನಗಂತೂ ಸಿಕ್ಕಾಬಟ್ಟೆ ಖುಷಿಯಾಯಿತು. ಆಮೇಲೆಲ್ಲ ಅಲ್ಲಿ ವ್ಯೂಸ್ನೆಲ್ಲ ನೋಡಿಕೊಂಡು ಅಲ್ಲಿ ಶಿವಂದು ಸ್ಟ್ಯಾಚ್ಯೂ ಇದೆಯಲ್ಲ ಅದ್ರ ಒಳಗಡೆನೇ ಒಂದು ಮ್ಯೂಸಿಯಮ್ ಇದೆ. ಸೊ ಆ ಮ್ಯೂಸಿಯಮ್ ಮಾತ್ರ ಅದೂ ಸೂಪರಾಗಿದೆ ಅಂತ ಹೇಳ್ಬೋದು. ಅದರದ್ದು ವಿಡಿಯೋ ಮಾಡಿದ್ದೀನಿ, ವಿತ್ ವಾಯ್ಸ್ ಸಮೇತ ಇದೆ. ಸೊ ಅದಕ್ಕೂ ಚಾರ್ಜಸ್ ಮಾಡ್ತಾರೆ. ನಾನು ಹಂಗೂ ನಮ್ಮ ಯಜಮಾನ್ರಿಗೆ ಏನು ಬೇಡ ಬನ್ನಿ, ಏನು ಸಿಕ್ಕಾಬಟ್ಟೆ ದುಡ್ಡು ಕೇಳ್ತಾ ಇದ್ದಾರೆ ಇಲ್ಲಿ ಎಲ್ಲ ತಗೋನು ಅಂತಲೂ ಅಂದೆ. ಹಂಗೂ ಅವರು ಇಲ್ಲ ಬಾರಮ್ಮ ದಿನ ಬರ್ತೀವ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡೋದ್ರು. ಅವ್ರು ಹಂಗೆ ಅಂದ್ಬಿಟ್ಟು ಟಿಕೆಟ್ ತೊಗೊಂಡು ಒಳಗಡೆ ಹೋಗಿದ್ದಕ್ಕೆ ನಿಜವಾಗ್ಲೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ತುಂಬಾ ಖುಷಿ ಆಯಿತು, ಚೆನ್ನಾಗಿತ್ತು. ಒಂಥರ ಒಂದು ಮೂವಿ ನೋಡ್ದಂಗೆ ಫೀಲ್ ಆಯಿತು ಅಂತ ಹೇಳ್ಬೋದು. ನೀವು ರಿಯಲ್ ಸ್ಟ್ಯಾಚ್ಯೂಗಳು ಥರ ನಿಮ್ಗೆ ಭಯನೇ ಆಯ್ತದಲ್ವಾ? ರಾವಣ ಎಕ್ಸ್ಪ್ಲೈನ್ ಮಾಡು ಮಕ್ಕಳಿಗೆ. ಮಾಡ್ಕೊತಾವ್ರು ನೋಡಿ, ಏನು ಹೆದರ್ಕೊಳ್ಳಂಗಿಲ್ಲ. ಫೋಟೋ
ಮಡಿಕಣ ರಾಮಣ್ಣನಿಗೆ ಅಂತೆ. ಹಾಂ ನಡಿ ಸರ್. ಅದು ರಿಯಲ್ ಆಗಿ ಬಂದಂಗೆ ಐತಲ್ಲ, ಅದು ರಿಯಲ್ ಆಗಿ ಬಂದಂಗದೆ, ಭಯನೇ ಆಯ್ತದೆ. ಅದು ರಿಯಲ್ ಆಗಿ ಬಂದಂಗದೆ ಅದು. ನೋಡಲ್ಲಿ ಅದು ಗೋಕರ್ಣ. ಅದೇನೇ ಆತ್ಮಲಿಂಗ. ಸಿದ್ದೇಶ್ವರ, ಧಾರೇಶ್ವರ, ಗುಣೇಶ್ವರ, ಮುರುಡೇಶ್ವರ. ಇದ್ಯಾವುದೋ ಬೇರೆ ಇದ್ರಲ್ಲಲ್ವ ಇರೋದಿದು ಕಂಟ್ರಿಲಿ. ಇನ್ನು ಒಳಗಡೆ ಮ್ಯೂಸಿಯಮ್ ಎಲ್ಲ ನೋಡಿಕೊಂಡು ನಿಜವಾಗ್ಲೂ ತುಂಬಾ ಖುಷಿಯಾಯಿತು. ಅದನ್ನು ಅರ್ಥ ಮಾಡ್ಕೋಬೇಕು ಅಷ್ಟೇ, ಅರ್ಥ ಮಾಡಿಕೊಂಡ್ರೆ ನಿಜವಾಗ್ಲೂ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಇನ್ನು ಒಳಗಡೆ ಎಲ್ಲ ಮುಗಿಸ್ಕೊಂಡು ಆಚೆ ಕಡೆ ಬಂದ್ವಿ. ಇನ್ನು ಮಕ್ಕಳಂತೂ ಸಿಕ್ಕಾಬಟ್ಟೆ 10 ಗಂಟೆ ಹಾಗೆ ಹೋಯ್ತು, ಹೊಟ್ಟೆ ಹಶು ಅಂತಿದ್ರು. ಸೊ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲೇ ಟಿಫನ್ ಕೊಡ್ಸೋಣ ಅಂತ ಹೇಳ್ಬಿಟ್ಟು ದೋಸೆ ಏನಾದರೂ ತಿನ್ನಿ, ಇಡ್ಲಿ ತಿನ್ನಿ ಅಂತ ಹೇಳಿದ್ರೆ ಅವರು ಆಯ್ಲಿ ಐಟಮ್ಸೇ ಕೇಳ್ತಾರೆ. ಸೊ ಅವಳು ಪೂರಿ ಕೇಳಿದ್ಲು, ನನ್ನ ಮಗ ಪಲಾವ್ ಕೇಳ್ದ. ಇಬ್ರಿಗೂ ತಿಂಡಿ ತೊಗೊಟ್ವಿ. ನೀನೇನಾದ್ರು ತಿನ್ನಮ್ಮ ಅಂತ ಹೇಳಿದ್ರು. ನನಗೆ ಬೇಡ ಅಪ್ಪ ಅಂತ ಹೇಳ್ಬಿಟ್ಟು ನಾನು ಹಂಗೆ ಕೂತಿದ್ದೆ. ಆಮೇಲೆ ಸರಿ ಆಯಿತು ಹೋಗ್ಲಿ ಒಂದು ಗ್ಲಾಸ್ ಕಾಫಿನಾರ ಕುಡಿಯಮ್ಮ ಅಂತ ಹೇಳಿದ್ರು. ಸರಿ ಆಯಿತು ಒಂದು ಕಾಫಿ ತೊಗೊಡಿ ಅಂತ ಹೇಳಿದೆ. ನಾನು ಕಾಫಿ ಬಿಟ್ಟಿದ್ರು, ನಮ್ಮ ಯಜಮಾನ್ರು ಕಾಫಿ ಬಿಟ್ಟಿಲ್ಲ ಅಂತ ಹೇಳ್ಬೋದು. ನಾನು ಬಿಟ್ಬಿಟ್ಟಿದ್ದೀನಿ, ಎಲ್ಲೇ ಹೋದ್ರು ಕಾಫಿ ಕುಡಿತೀಯಾ ಅಂತ ಅವರೇ ಕೊಡಿಸ್ಬಿಡ್ತಾರೆ ನನಗೆ. ಸೊ ಅದೊಂದು ಅವಾಗಿಂದ ರೂಢಿ ಆಗಿಬಿಟ್ಟಿದೆ ಅಲ್ವಾ. ಅದು ಮನೇಲಂತೂ ನಾನು ಕುಡಿತಾ ಇಲ್ಲ ಸುಮಾರು. ಆಲೇ ಒಂದು 5 ತಿಂಗಳೇ ಆಯಿತು, 4-5 ತಿಂಗಳು ಮೇಲೆ ಆಯಿತು ಕಾಫಿ ಟೀ ಎಲ್ಲ ಬಿಟ್ಟು. ಅದೇ ಅಮ್ಮ ಇದ್ದಾಗ ಅಮ್ಮನ ಮನೆಗೆ ಹೋದಾಗ ಅಷ್ಟೇ ನಾನು ಕುಡಿಯೋದು. ಬಿಟ್ಟರೆ ಹೊರಗಡೆ ಹೋದಾಗ ಇವರೇ ಕೊಡಿಸ್ಬಿಡ್ತಾರೆ ನಮ್ಮ ಮನೆಯವರು. ಒಂಥರ ಇಬ್ಬರು ಮಕ್ಳ ಜೊತೇಲಿ ನನ್ನೂ ಒಂದು ಮಗು ಮಾಡ್ಕೊಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ನನಗೆ. ನಮ್ಮ ಯಜಮಾನರು ಎಷ್ಟೋ ಸಲ ಹೇಳ್ತಾರೆ ನನಗೆ ಇಬ್ಬರು ಮಕ್ಕಳೆಲ್ಲ 3 ಜನ ಮಕ್ಕಳು ಅಂತ ಹೇಳ್ಬಿಟ್ಟು. ಇವತ್ತಿನವರೆಗೂ ನನಗೆ ಮದುವೆ ಆಗಿದೆ, ನನಗೆ 2 ಮಕ್ಕಳು, ನಾನು 2 ಮಕ್ಕಳು ತಾಯಿ ಅಂತ ನಿಜವಾಗ್ಲೂ ನನಗೆ ಫೀಲ್ ಆಗಲ್ಲ. ನಾನು ಒಂದು ಮಗು ಥರನೇ ಆಗ್ಬಿಟ್ಟಿದ್ದೀನಿ. ನಮ್ಮ ಯಜಮಾನರು ಕೂಡ ಮಗು ಥರನೇ ನೋಡ್ಕೋತಾರೆ ನನ್ನ. ಹೊರಗಡೆ ಹೋದರೂ ಅಷ್ಟೇ, ಮನೇಲಿದ್ದರೂ ಅಷ್ಟೇ ಒಂದೇ ಥರ ನೋಡ್ಕೋತಾರೆ. ನಿಜವಾಗ್ಲೂ ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿದೆ ಅಂತ ಅನಿಸುತ್ತೆ, ಗೊತ್ತಿಲ್ಲ. ಆದರೆ ತುಂಬಾ ಖುಷಿಯಾಗುತ್ತೆ ಇಂಥವ್ರನ್ನ ನಾನು ಗಂಡ ಆಗಿ ಪಡೆದಿರೋದು. ಅದೇನೋ ಹೇಳ್ತಾರಲ್ಲ, ಜಗತ್ತೇ ಎದುರಾದರೂ ಕೂಡ ಗಂಡ ಒಬ್ಬ ನಮ್ಮ ಜೊತೆಗಿದ್ರೆ ನಾವು ಈ ಜಗತ್ತನ್ನೇ ಗೆಲ್ಬೋದಂತೆ. ಸೊ ಆ ರೀತಿಯಾಗಿ ಜಗತ್ತೇ ನಮ್ಮ ಜೊತೆಗಿದ್ದು ಗಂಡ ಒಬ್ಬ ನಮ್ಮ ಜೊತೆ ಇಲ್ಲ ಅಂತ ಅಂದರೆ ಏನಕ್ಕೂ ಪ್ರಯೋಜನ ಆಗಲ್ವಂತೆ. ಸೊ ಆ ರೀತಿ ಆ ವಿಷಯದಲ್ಲಿ ಮಾತ್ರ 100ಕ್ಕೆ 100 ನಾನು ಪುಣ್ಯ ಮಾಡಿದೆ ಅಂತಲೇ ಹೇಳ್ತೀನಿ. ಇನ್ನು ಮಕ್ಕಳು ತಿಂಡಿ ಎಲ್ಲ ತಿನ್ನಿಸ್ಕೊಂಡಾದ್ಮೇಲೆ ಇಲ್ಲಿಗೂ ಕೂಡ ನಾನು ಬಟ್ಟೆ ತೊಗೊಂಬಂದಿದ್ದೆ ನೀರಲ್ಲಿ ಆಡೋದಕ್ಕೆ. ಗೊತ್ತಿತ್ತು ಮಕ್ಕಳು ನೀರು ನೋಡಿದ್ರೆ ಇರಲ್ಲ ಅಂತ ನಾವು ಹೊರಡೋದು ಒಂದು ಸುಮಾರು 1 ಗಂಟೆ ಆದರೂ ಪರವಾಗಿಲ್ಲ, 1 ಗಂಟೆ 2 ಗಂಟೆ ಆಗಬೇಕಾಗುತ್ತೆ. ನಾನು ಮಕ್ಕಳಿಗೆ, ಯಜಮಾನ್ರಿಗೆ, ನನಗೆ 4 ಜನಕ್ಕೂ ಬಟ್ಟೆ ತೊಗೊಂಬಂದಿದ್ದೆ. ಸೊ ಇಲ್ಲಿ ಏನು ಪ್ರಾಬ್ಲಮ್ ಆಯಿತು ಅಂದರೆ, ನೀರಲ್ಲಿ ಆಡಿಬಿಟ್ಟು ನಾವು ಬಟ್ಟೆ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಒಂದು ಬ್ಯಾಗ್ನ ತೊಗೊಂಬಂದ್ಬಿಟ್ವಿ.
ನೀರಲ್ಲಿ ಆದಮೇಲೆ ಬಟ್ಟೆನ ಹಾಕ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಬ್ಯಾಗ್ ಹಾಕ್ಕೊಂಡು ಕ್ಯಾರಿ ಮಾಡ್ಕೊಂಡು ಬಂದ್ವಿ. ಸೊ ಆ ಬಟ್ಟೆ ಹಿಡ್ಕೊಂಡು ನಾವು ನೀರಲ್ಲಿ ಆಡೋದಕ್ಕಾಗಲಿಲ್ಲ. ಒಬ್ಬರು ಯಾರಾದರೂ ಬಟ್ಟೆ ಬ್ಯಾಗ್ ಹಿಡ್ಕೊಂಡೇ ಬೇಕಿತ್ತು. ನಾನು ಒಂದು ಸಲ ಮಕ್ಕಳನ್ನ ಯಜಮಾನ್ರನ್ನ ಕಳಿಸ್ದೆ, ನೀರಲ್ಲಿ ಆಟಾಡ್ಕೊಂಬನ್ನಿ ನೀವು ಒಂದು ಸ್ವಲ್ಪ ಹೊತ್ತು, ಆಮೇಲೆ ನಾನೊಂದು ಸ್ವಲ್ಪ ಹೊತ್ತು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬ್ಯಾಗ್ನ ಹಿಡ್ಕೊಂಡು ನಿಂತಿದ್ದೆ. ನಮ್ಮ ಯಜಮಾನ್ರಂತೂ ಮಕ್ಕಳು ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವ್ರಿಗೊಂಥರ ಫೀಲಿಂಗು, ಅಯ್ಯೋ ಇವಳೊಬ್ಬಳೇ ನಿಂತವಳಲ್ಲ, ನಾನು ಮಕ್ಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಲ್ಲ, ಮುಖನೇ ನೋಡೋಕ್ಕಾಗ್ತಾ ಇರಲಿಲ್ಲ ಅವ್ರದ್ದು. ನಾನು ಆಮೇಲೆ ಹತ್ರ ಕರೆದ್ಬಿಟ್ಟು ಹೇಳಿದೆ ಅವ್ರಿಗೆ, ಯಾಕೆ ನಾವು ಬಂದಿರೋದೇ ಮಕ್ಳಿಗೋಸ್ಕರ ತಾನೇ, ನಮಗೋಸ್ಕರ ಬಂದಿದ್ದೀವ, ಅವ್ರ ಎಂಜಾಯ್ಮೆಂಟಿಗೆ ತಾನೇ ಬಂದಿರೋದು, ಅವ್ರ ಹಠದ ಮೇಲೆ ತಾನೇ ನಾವು ಇವತ್ತು ಇಲ್ಲಿಗೆ ಬಂದಿರೋದು, ಅವ್ರದ್ದೇ ಜಾಸ್ತಿ ಸಿಕ್ಕಾಬಟ್ಟೆ ಹಿಂಸೆ ಮಕ್ಳದೇ ಅಂತಲೇ ಹೇಳ್ಬೋದು. ಸೊ ಆ ಕಾರಣದಿಂದ ತಾನೇ ಬಂದಿರೋದು, ಹೋಗಿ ಮಕ್ಳನ್ನ ತಾನೇ ಆಟ ಆಡಿಸಿ, ಮಕ್ಕಳು ಆಟ ಆಡಲಿ ಆರಾಮಾಗಿ ಅಂತ ಹೇಳ್ಬಿಟ್ಟು ಆವಾಗ ಕಳಿಸ್ದೆ. ಅವ್ರು ಒಂಥರ ಮಕ್ಳಿಗಿಂತ ಹೆಚ್ಚಾಗಿ ಒಂದು ಪ್ರೀತಿ ಜಾಸ್ತಿ ನನಗೆ ಕೊಡ್ತಾರೆ ಅಂತ ಹೇಳ್ಬೋದು. ಅಯ್ಯೋ ಪಾಪ ಒಬ್ಬಳೇ ನಿಂತಿದ್ದಾಳೆ ಅಷ್ಟೊಂದು ಫೀಲ್ ಮಾಡ್ಕೋಬೇಡಿ, ಮಕ್ಳನ್ನ ಆಟ ಆಡ್ಸ್ಕೊಂಡು ಕರ್ಕೊಂಬನ್ನಿ, ಆಮೇಲೆ ನಾನು ಬರ್ತೀನಿ, ಆವಾಗ ನೀವೊಂದು ಸ್ವಲ್ಪ ಹೊತ್ತು ಬ್ಯಾಗ್ ಹಿಡ್ಕೊಳ್ಳಿ, ನಾನು ಆಟ ಆಡ್ತೀನಿ ಮಕ್ಳ ಜೊತೇಲಿ ಅಂತ ಹೇಳ್ಬಿಟ್ಟು ಈ ರೀತಿ ಒಂದು ಸ್ವಲ್ಪ ಹೊತ್ತು ಅವ್ರು ಆಟ ಆಡಿದ್ರು. ಆಮೇಲೆ ಹೋಗಿ ನಾನೊಂದು ಸ್ವಲ್ಪ ಹೊತ್ತು ಆಟ ಆಡಿದೆ. ಆಮೇಲೆ ಇಬ್ಬರು ಮಕ್ಕಳನ್ನು ಕೂರಿಸ್ಬಿಟ್ಟು ಬ್ಯಾಗ್ ಹಿಡ್ಕೊಂಡು ನೀವು ಇಲ್ಲೇ ಮರಳಲ್ಲೇ ಕೂತೀರಿ ಅಂತ ಸ್ವಲ್ಪ ಮೇಲ್ಗಡೆಗಾದಂಗೆ ಇಬ್ಬರು ಮಕ್ಕಳನ್ನು, ಒಬ್ರಿಗೆ ಬಿಟ್ಟರೆ ನೀರಲ್ಲಿ ಇನ್ನೊಬ್ರಿಗೆ ಬೇಜಾರಾಗುತ್ತೆ, ಇಬ್ಬರು ಮಕ್ಕಳನ್ನು, 2 ಮಕ್ಕಳನ್ನು ಕೂರಿಸ್ಬಿಟ್ಟು ಬ್ಯಾಗ್ ಕೊಟ್ಬಿಟ್ಟು ಇಷ್ಟೋ ತನಕ ನೀವು ಆಟ ಆಡಿದ್ದೀರಾ, ಇವಾಗ ನಾನು ಅಪ್ಪ ಸ್ವಲ್ಪ ಹೊತ್ತು ಆಟ ಆಡ್ತೀವಿ ಅಂತ ಹೇಳ್ಬಿಟ್ಟು ನಾನು ನಮ್ಮ ಯಜಮಾನ್ರು ಕೂಡ ಇರೋ ತನಕ ಅಯ್ಯೋ ಮಕ್ಳಿಗೆ ಮಾಡಬೇಕು, ಮಕ್ಳಿಗೆ ಎಂಜಾಯ್ ಮಾಡಿಸ್ಬೇಕು, ಅವೆಲ್ಲ ಇಲ್ಲ, ನಾವು ಎಂಜಾಯ್ ಮಾಡಬೇಕು, ಇವತ್ತು ಇರ್ತೀವಿ ನಾಳೆ ಸಾಯ್ತೀವಿ ಗೊತ್ತಿಲ್ಲ, ಇರೋ ತನಕ ಚೆನ್ನಾಗಿರಬೇಕು ಅಷ್ಟೇ, ಇನ್ನೊಬ್ರು ಕೆಟ್ಟದ್ದು ಬಯಸೋದು ಬೇಡ, ಒಬ್ಬರು ಮನೆ ಹಾಳು ಮಾಡೋದು ಬೇಡ, ಒಬ್ಬರು ದುಡ್ಡು ತಿನ್ನೋದು ಬೇಡ, ಎಲ್ಲರಿಗೂ ಒಳ್ಳೇದು ಬಯಸೋಣ, ಯಾರಿಗೂ ಕೆಟ್ಟದ್ದು ಮಾಡೋದು ಬೇಡ. ಸೊ ನಮ್ಮ ಕೈಲಿ ಎಷ್ಟು ಒಳ್ಳೇದಾಗುತ್ತೋ ಅದನ್ನು ಒಳ್ಳೇದನ್ನ ಬಯಸೋಣ, ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ನಮ್ಮ ಕೈಲಿ ಕೆಟ್ಟದ್ದು ಮಾತ್ರ ಬಯಸೋದು ಬೇಡ ಇನ್ನೊಬ್ರಿಗೆ ಅನ್ನೋದು ನನ್ನ ಇಂಟೆನ್ಷನ್ನು, ನಮ್ಮ ಮನೆಯವ್ರ ಇಂಟೆನ್ಷನ್ ಅಂತಲೇ ಹೇಳ್ಬೋದು. ಸೊ ಎಲ್ಲ ಅದಕ್ಕೋಸ್ಕರ ನಾವು ಮಕ್ಳಿಗೆ ಮಾತ್ರ ಆಡೋದು ಅವೆಲ್ಲ ಇಲ್ಲ, ನಾವು ಎಂಜಾಯ್ ಮಾಡಬೇಕು. ಇನ್ನು ನಮ್ಮ ಮನೆಯವ್ರು ಹೇಳ್ತಾರೆ, ನಮ್ಮದೆಲ್ಲ ಏನು, ಮಕ್ಳದ್ದು ನೋಡೋಣ, ಮಕ್ಳದ್ದು ನಿಂದು ಮುಖ್ಯ ಅಂತ ಹೇಳ್ತಾರೆ. ಮಕ್ಳದ್ದು ನಮ್ಮದು ಮುಖ್ಯ ಅಲ್ಲ, ನಿಮ್ಮದು ಮುಖ್ಯ. ನಾನು ಎಷ್ಟೋ ಸಲ ಹೇಳ್ತೀನಿ, ನೀವು ಚೆನ್ನಾಗಿದ್ದರೆ ನಾನು ಚೆನ್ನಾಗಿದ್ದಂಗೆ ಅಂತ, ಅವರು ಇಲ್ಲ ನೀನು ಚೆನ್ನಾಗಿದ್ದರೆ ನಾನು ಚೆನ್ನಾಗಿದ್ದಂಗೆ ಅಂತಾರೆ. ಈ ರೀತಿ ನಮ್ಮ ಮನೇಲಿ ಸ್ವಲ್ಪ ವಾದ ವಿವಾದಗಳು ಜಾಸ್ತಿನೇ ನಡೀತವೆ ಅಂತಲೇ ಹೇಳ್ಬೋದು. ಇನ್ನು ಸುಮಾರು ಹೊತ್ತು ಗಂಟ ನೀರಲ್ಲಿ ಆಟ ಆಡಿದ್ವಿ, ಎಂಜಾಯ್ ಮಾಡಿದ್ವಿ, ಇಲ್ಲೂ ಒಂದು 2 hours ತನಕ ಆಟ ಆಡಿದ್ವಿ ಅಂತಲೇ ಹೇಳ್ಬೋದು. 1-2 hour ನೀರಲ್ಲೆಲ್ಲ ಆಟ ಆಡಿಬಿಟ್ಟು ಆಮೇಲೆ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅಲ್ಲೇ ಫೆಸಿಲಿಟೀಸ್ ಕೂಡ ಇದೆ, ಅದಕ್ಕೂ ಚಾರ್ಜ್ ಮಾಡ್ತಾರೆ ಸಪ್ರೇಟಾಗಿ. ಅದು ದೇವಸ್ಥಾನದ ಕಡೆಯಿಂದ ಅದೆಲ್ಲ ಸಪ್ರೇಟಾಗಿ ಪ್ರೈವೇಟ್ ಅವ್ರದ್ದೇ ಇದೆ. ಅಲ್ಲಿ ಹೋಗಿ ಆಮೇಲೆ ಸಪ್ರೇಟಾಗಿ ದುಡ್ಡನ್ನ ಅಮೌಂಟನ್ನ ಕೊಟ್ಬಿಟ್ಟು ಒಬ್ರಿಗೆ ಇಷ್ಟು ಅಂತ ಇರುತ್ತೆ, ಚಾರ್ಜ್ ಮಾಡ್ತಾರೆ. ಸೊ ಅಲ್ಲಿ ಹೋಗ್ಬಿಟ್ಟು ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ಸ್ನಾನ ಮಾಡೋದಕ್ಕೆ ಸಪ್ರೇಟಾಗಿ ಚಾರ್ಜ್ ಮಾಡ್ತಾರೆ. ಸೊ ನಾವು ಸ್ನಾನ ಎಲ್ಲ ನಾವು ಮಾಡಲಿಲ್ಲ. ಸೊ ಇಲ್ಲಿಂದ ನಾವು ಕೊಲ್ಲೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಕೊಲ್ಲೂರಿಗೆ ಹೋಗಿದ ತಕ್ಷಣ ಅಲ್ಲಿ ಸ್ನಾನ ಮಾಡಿಕೊಂಡು ಸಂಜೆ ನೈಟ್ ಎಷ್ಟೊತ್ತಾದರೂ ಸರಿ ದರ್ಶನ ಮಾಡಿಕೊಂಡು ಮಲ್ಕೊಂಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಇವತ್ತೊಂದು ದಿನಕ್ಕೆ 2 ಪ್ಲ್ಯಾನ್ ಮಾಡಿದ್ವಿ. ಸೊ ಆ ಕಾರಣದಿಂದಾಗಿ ಕೊಲ್ಲೂರಿಗೆ ಹೋಗಿ ಸ್ನಾನ ಮಾಡಬೇಕಲ್ವ, ಇಲ್ಲೂ ಸ್ನಾನ ಮಾಡಿ, ಇಲ್ಲಿ ತಣ್ಣೀರಲ್ಲೆಲ್ಲ ಸ್ನಾನ ಮಾಡೋಕ್ಕಾಗಲ್ಲ, ಅಲ್ಲಿ ರೂಮ್ ಮಾಡ್ಕೊತೀವಲ್ವ ಕೊಲ್ಲೂರಲ್ಲಿ. ಸೊ ಅಲ್ಲೋಗಿ ಸ್ನಾನ ಮಾಡೋಣ ಅನ್ನೋದೊಂದು ಇದರಿಂದ ಹಂಗೆ ಬಟ್ಟೆ ಮಾತ್ರ ಚೇಂಜ್ ಮಾಡಿಕೊಂಡು ಬಂದ್ವಿ. ಅಷ್ಟೊತ್ತು ಕರೆಕ್ಟಾಗಿ 12 ಗಂಟೆ 12:15 ಆಗೋಗಿತ್ತು. ಆಮೇಲೆ ಊಟಕ್ಕೆ ಹೋದ್ವಿ, ಅನ್ನ ಪ್ರಸಾದ ಊಟ ಮಾಡ್ಕೊಂಡ್ವಿ. ಊಟ ಮಾಡಿಕೊಂಡು ಮತ್ತೆ ಲಗೇಜ್ ರೂಮ್ ಹತ್ರ ಬಂದು ಲಗೇಜ್ಗಳೆಲ್ಲ ತೊಗೊಂಡು ಅಲ್ಲಿಂದ ಸೇಮ್ ಅಲ್ಲಿ ಆರ್ಚ್ ಹತ್ರಕ್ಕೆ ಆಟೋಗಳು ಸಿಗ್ತವೆ. ಸೊ ಆಟೋನ ಹತ್ಕೊಂಡು ಆರ್ಚ್ ಹತ್ರ ಹೋದರೆ ಅಲ್ಲಿಂದ ನಾವು ನೆಕ್ಸ್ಟು ಕೊಲ್ಲೂರಿಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಕೊಲ್ಲೂರಿಗೆ ಹೆಂಗೆ ಹೋಗೋದು ಏನು ಪ್ರತಿಯೊಂದು ಅದನ್ನು ಕೂಡ ಸಪ್ರೇಟಾಗಿ ನಾನು ವೀಡಿಯೋ ಮಾಡಾಕ್ತೀನಿ. ಇದು ಕೊಲ್ಲೂರ್ದು ಇದರಲ್ಲೇ ಬರಬೇಕಿತ್ತು. ಸೊ ಸಿಕ್ಕಾಬಟ್ಟೆ ಲೆಂತಿ ಆಗೋಯ್ತು ಇದು ವೀಡಿಯೋ ಅಂತ ಹೇಳ್ಬಿಟ್ಟು ಕೊಲ್ಲೂರು ವೀಡಿಯೋ ನಾನು ಸಪ್ರೇಟಾಗಿ ಹಾಕ್ತೀನಿ. ಸೊ ಇವತ್ತಿನ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.